3 ತೆಂಗಿನಕಾಯನ್ನು ಇಟ್ಕೋಬೇಕು. ತೆಂಗಿನಕಾಯಿ 3 ತೆಂಗಿನಕಾಯಿ, 3 ನಿಂಬೆಹಣ್ಣು, 3 ಹಿಡಿ ಕಲ್ಲುಪ್ಪು, 3 ಮಣ್ಣಿನ ದೀಪ, 3 kg ಅಕ್ಕಿ, 9 ವೀಳ್ಯದೆಲೆ, 9 ಅಡಿಕೆ, 9 ಕರ್ಪೂರ, 9 ಮಣ್ಣಿನ ಹುಂಡಿ, 9 ಹಳದಿ ಪೇಪರುಗಳು, ನವಧಾನ್ಯಗಳು, 1 ತಾಮ್ರದ ತಟ್ಟೆ, 100 ಗ್ರಾಮ್ ಅರಿಶಿಣ ಮತ್ತು ಕುಂಕುಮ, 1 ನೋಟ್ಬುಕ್ಕು, ನಿಮ್ಮ ಫಿನಾನ್ಷಿಯಲ್ ಗುರಿಗಳ ಪಟ್ಟಿ ಬರ್ಕೊಂಡಿರಬೇಕು ಮತ್ತು ನಿಮ್ಮ ತಿಂಗಳ ಬಜೆಟ್ಟು. ಇದು ಎಲ್ಲರೂ ಮ್ಯಾಂಡೇಟ್ರಿಯಾಗಿ ಇಟ್ಕೋಬೇಕು. ಅದ್ರ ಜೊತೆ ಇನ್ನೆರಡಿದೆ. 100 ಕೋಟಿ ಬಂದಾಗ, ಈಗ ನಮ್ಗೆ ಬಂದಿದೆಯಪ್ಪ 100 ಕೋಟಿ, ಅದನ್ನು ಹೇಗೆ ಬಳಸ್ತೀರಾ ಎನ್ನುವ ಒಂದು ನೀಲಿಯ ನಕ್ಷೆ ಅಂತಂದರೆ ಬ್ಲೂ ಪ್ರಿಂಟ್, ಇದೆಲ್ಲವೂ ರೆಡಿ ಇರಬೇಕು. ಕೊನೆಯದಾಗಿ ಈ ಕಾರ್ಯಾಗಾರ ನಡೆಯುವ 3 ದಿನವೂ ಸಸ್ಯಾಹಾರಿ ಊಟ ಮಾತ್ರ ಮಾಡಬೇಕು, ಬೇರೆ ಮಾಂಸಾಹಾರ ಮಾಡೋಗಿಲ್ಲ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಇನ್ನೊಂದು ಸಲ ಬೇಕಾದರೆ ವಿಡಿಯೋ ಪಾಸ್ ಮಾಡಿ ರಿವೈಂಡ್ ಮಾಡಿ ನೋಡಿ. ಸೊ ದಯವಿಟ್ಟು ಇದನ್ನೆಲ್ಲ ಇಟ್ಕೊಂಡಿರಬೇಕು. ವಿಶೇಷವಾಗಿ ಈ 100 ಕೋಟಿ ಬಂದಾದಮೇಲೆ ನಾವೇನು ಮಾಡಿದೆವು 100 ಕೋಟಿ ಅನ್ನೋಂಥ ಬ್ಲೂ ಪ್ರಿಂಟ್ ಯಾರೆಷ್ಟು ಬ್ಯೂಟಿಫುಲ್ಲಾಗಿ ಬರೀತೀರೋ ಅಂಥವ್ರಿಗೊಂದು ಗಿಫ್ಟ್ ಕೊಡ್ತೇನೆ. ಸೊ ಎಲ್ಲರೂ 100 ಕೋಟಿ ಮಾಡಬೇಕು. ಯಾಕಂತಂದರೆ ಇದು ನಮ್ಮ ಹಕ್ಕು ಮತ್ತು ಜವಾಬ್ದಾರಿ. ಯಾರೂ ಹೇಳಲಿಲ್ಲ, ಯಾವ ಕಾನ್ಸ್ಟಿಟ್ಯೂಷನಲ್ಲೂ ಇಲ್ಲ